ಮಿನಸಂದ್ರದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀ ಕೃಷ್ಣ ಸಂಧಾನ ನಾಟಕ ಪ್ರೇಕ್ಷಕರ ಭಾರೀ ಮೆಚ್ಚುಗೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಮಿಣಸಂದ್ರ ಗ್ರಾಮದಲ್ಲಿ ಶ್ರೀ ಅರಸೇಶ್ವರಿ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಆಯೋಜಿಸಲಾದ ಪೌರಾಣಿಕ ನಾಟಕ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಹಾರ್ಮೋನಿಯಂ ಮಾಸ್ಟರ್ ದಿವಂಗತ ಶ್ರೀ ವೀರದಾಸಪ್ಪ ಹಾಗೂ ಮ್ಯಾನೇಜರ್ ದಿವಂಗತ ಶ್ರೀ ನಾಗಯ್ಯ ಅವರ ಸ್ಮರಣಾರ್ಥವಾಗಿ ಈ ನಾಟಕವನ್ನು ಆಯೋಜಿಸಲಾಗಿತ್ತು. ಕೊಡಗೇನಹಳ್ಳಿ ನಾಗರಾಜ್ ಅವರ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಡ್ರಾಮಾ ಸೀನ್ಸ್ ಸೀನರಿಯಿಂದ ಭವ್ಯ ರಂಗ ಸಜ್ಜಿಕೆ ಮಾಡಲಾಗಿದ್ದು, ವರ್ಣರಂಜಿತ ವಸ್ತ್ರಾಲಂಕಾರ ಹಾಗೂ ಆಕರ್ಷಕ ವೇದಿಕೆ ಪ್ರೇಕ್ಷಕರ ಮನಸೆಳೆಯಿತು. ಈ ಸಂದರ್ಭದಲ್ಲಿ ಶ್ರೀ ಕೃಷ್ಣ ಸಂಧಾನ ಎಂಬ ಪೌರಾಣಿಕ ನಾಟಕವನ್ನು ನುರಿತ ಕಲಾವಿದರು ಮನೋಜ್ಞವಾಗಿ ಪ್ರದರ್ಶಿಸಿದರು. ಕಲಾವಿದರ ಅಭಿನಯ, ಸಂಭಾಷಣೆ ಹಾಗೂ ಪಾತ್ರ ನಿರ್ವಹಣೆ ಪ್ರೇಕ್ಷಕರಿಂದ ಭಾರೀ ಮೆಚ್ಚುಗೆಗೆ ಪಾತ್ರವಾಯಿತು. ಸಮಾಚಾರವೇನು? ಚೀಚಿ, ಈ ಪಾದಚರಣೆಯಲ್ಲಿ ಏಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ವಾಸುದೇವ, ನಿನ್ನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಸಮಾಜ ಸೇವಕರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ PN ಕೃಷ್ಣಮೂರ್ತಿ ಅವರು ಆಗಮಿಸಿ ನಾಟಕ ವೀಕ್ಷಿಸಿ ಕಲಾವಿದರ ಪರಿಶ್ರಮವನ್ನು ಶ್ಲಾಘಿಸಿದರು. ಎಲ್ಲರಿಗೂ ನಮಸ್ಕಾರ. ಗ್ರಾಮದಲ್ಲಿ ಈ ವೇಳೆ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ನಾನು ಕೂಡ ನಾಟಕದ ಪದಗಳನ್ನು ಕಲಿತು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಆಸೆ ಇದೆ. ವಿಶೇಷವಾಗಿ ಶ್ರೀ ಕೃಷ್ಣನ ಹಾಡುಗಳನ್ನು ಕಲಿತು ಹಾಡುವೆ ಎಂದು ಹೇಳಿದರು. ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳು, ನನಗೆ ಸುಮಾರು 3 ತಿಂಗಳಿಂದ ನಾನು ಒಂಥರ ಜಾತ್ರೆ ಆಗ್ಬಿಟ್ಟಿದೆ. ಎಲ್ಲ ಗ್ರಾಮಗಳಲ್ಲೂ ಬಹಳ ಅದ್ದೂರಿಯಾಗಿ ಯಶಸ್ವಿಯಾಗಿ ನಾಟಕಗಳು ಆಡ್ತಾ ಇದ್ದಾರೆ. ನಾನು ಈ ನಾಟಕ ಮುಗಿಸ್ಕೊಂಡು ಬುಕ್ಕಪಟ್ಟವರು ಇವತ್ತು ಅಲ್ಲಿ ಒಂದು ನಾಟಕ ಇದೆ. ಅದಾಗ್ತಾ ಇದ್ದಂಗೆ ನಾಳೆ ಬೆಳಿಗ್ಗೆ 6:30-7 ಗಂಟೆಗೆ ಜಲ್ದಿ ಅಂತ ಇರೋ ಒಂದು ಕಾರ್ಯಕ್ರಮ, ದೇವರ ಕಾರ್ಯಕ್ರಮ. ಈ ನಾಟಕ ಬಹಳಷ್ಟು ನಾನು ಜಿಲ್ಲಾ ಪಂಚಾಯತಿ ಟೈಮ್ ನೀವೆಲ್ಲ ನಾನು ನೋಡಿದ್ರೆ ಇರ್ಬೋದು, 20 ವರ್ಷ ನೋಡಿದ್ದೀರಾ. ಆ ಬಾಂಧವ್ಯ ಇನ್ನ ಹಂಗೆ ಉಳಿಸ್ಕೊಂಡು ಹೋಗ್ತಾ ಇದೆ. ನೀವು ಯಾವ ಪ್ರೀತಿಯಿಂದ ಕರೆದು ಕೊಡ್ತಾ ಇದ್ದೀರಿ. ಈ ನಾಟಕ ನಾನು ಜಿಲ್ಲಾ ಪಂಚಾಯತಿ ಟೈಮಲ್ಲಿ ನಾನು ವೆಂಕಟಪುರ ಎಲ್ಲ ಹೋಗ್ಬೇಕಾದ್ರೆ ನಮ್ಮ ವೆಂಕಟೇಶ್ ಮೂರ್ತಿಯವರೆಲ್ಲ ಅವ್ರು ಇನ್ನಿಷ್ಟು ಕಲಿಕೆ ಇರಲಿಲ್ಲ. ಇವಾಗ ಒಂದೆಲ್ಲ ಬಹಳ ಎಕ್ಸ್ಪೀರಿಯನ್ಸ್ ನಾಟಕಗಳು ಆಡ್ತಾ ಇದ್ದಾರೆ. ಅಂದ್ರೆ ಮಾಸ್ಟರ್ಗಳು ಆಗ್ತಿದ್ದಾರೆ, ಮತ್ತೆ ಎಲ್ಲರೂ ಕಲಾವಿದರು ಅಷ್ಟೇ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ನೀವು ಅಷ್ಟೇ ಕುತ್ಕೊಂಡು ನೋಡ್ಬೋದು ಅನ್ನೋ ತರ ನಾಟಕ ಎಲ್ಲ ಕಡೆ ಚೆನ್ನಾಗ್ತದೆ. ಆಮೇಲೆ ಆ ಪಾತ್ರ ಎಲ್ರಿಗೂ ಒಪ್ಪುತ್ತೆ. ನಾಟಕದ ಪಾತ್ರ ಒಪ್ಪಕ್ಕೆ ಬೇಗ ಸುಮ್ಮನೆ ಬಣ್ಣ ಬಳ್ಕೊಂಡು ಆಡ್ತೀವಿ ಅನ್ನೋದಲ್ಲ. ಅದರಿಂದ ನನಗೆ ಸಂತೋಷ ಆಗ್ತದೆ. ನಿಮ್ಮನ್ನೆಲ್ಲ ನೋಡ್ತಕ್ಕಂಥ ಒಂದು ಅವಕಾಶವನ್ನ ಈ ಊರಿನ ಗ್ರಾಮಸ್ಥರು ನನ್ನ ಕರೆದು ನೀವು ಬರಬೇಕು ಅಂತ ಹೇಳಿ ನನ್ನ ಕೇಳ್ಕೊಂಡು ಇದು ಮಾಡಿದ್ರು. ಇವತ್ತು ಈ ನಾಟಕಕ್ಕೆ ನಮ್ಮ ಮಾಸ್ಟರ್ ಹೇಳಿದ್ರು, ಎಲ್ಲಾರು ಪರಿಚಯ ಮಾಡ್ಕೊಂಡು ಅವನ್ನೆಲ್ಲಾರು ಕರೆದು ಸನ್ಮಾನ ಮಾಡ್ಬೇಕಾದ್ರೆ 2 ದಿನ ಬೇಕು ಅಲ್ವಾ, 2 ಡೇಸ್ ಬೇಕು. ಅದರಿಂದ ಎಲ್ಲಾರು ಇಂಡಿವಿಜುವಲ್ ಆಗಿ ಕರೆದು ಪಾಪ ಎಲ್ಲಾನು ವೈಯಕ್ತಿಕವಾಗೆಲ್ಲ ಸಹಾಯ ಮಾಡ್ತಿದ್ದು ಎಲ್ಲರೂ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮ ಹಿಂದೂ ಧರ್ಮ. ಅದು ಮತ್ತೊಮ್ಮೆ ಇಂಥ ಕಾರ್ಯಕ್ರಮಗಳಿಗೆ ನಾನು ಬರ್ತಾ ಇರ್ತೀನಿ. ನಿಮ್ಮ
ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಮತ್ತೊಮ್ಮೆ ನಾಟಕದ ಎಲ್ಲ ಕಲಾವಿದರಿಗೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಚೆನ್ನಾಗಿ ಮೂಡ್ ಬರ್ತಾ ಇದೆ. ನಾಟಕ ಯಶಸ್ವಿ ಆಗಲಿ. ನಿಮ್ಮ ಪ್ರೋತ್ಸಾಹ ಬಹಳ ಮುಖ್ಯ. ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಅವ್ರಿಗೆಲ್ಲ ನೀವು ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರ. ಎಂಕರೇಜ್ ಮಾಡಿದ್ರೆ ಅವರು ಚೆನ್ನಾಗಿ ಆಡ್ತಾರೆ. ಇಷ್ಟು ಮಾತುಗಳನ್ನ ನಾನು ಹೇಳಿ ಮತ್ತೊಮ್ಮೆ ನಿಮ್ಮ ಗ್ರಾಮಗಳಿಗೆಲ್ಲ ಮತ್ತೊಮ್ಮೆ ಬರ್ತೇನೆ. ಹಾಗೆಯೇ ನಮ್ಮ ವೆಂಕಟಪ್ಪ ಅವ್ರದೊಂದು ಆಸೆ, ಮಾತೂರಲ್ಲಿ ಒಂದು ಸಮುದಾಯ ಭವನ ಕಟ್ಟಬೇಕು ಅಂತ ಹೇಳಿದ್ರು. ಅದರ ಪ್ರಕಾರ ನಾವು ಕಟ್ತಾ ಇದ್ದೀವಿ. ಇನ್ನೊಂದು 2-3 ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಅದನ್ನ ನಾವು ಉದ್ಘಾಟನೆ ಮಾಡ್ತಕ್ಕಂಥ ಸಮಯದಲ್ಲಿ ದೊಡ್ಡ ಮಟ್ಟದಲ್ಲಿ ಅದನ್ನ ಉದ್ಘಾಟನೆ ಮಾಡಿ ಸಾರ್ವಜನಿಕವಾಗಿ ಅದನ್ನ ನಾವು ಊರಿನವರಿಗೆ ಹಸ್ತಾಂತರ ಮಾಡ್ತೇವೆ. ಬಹಳ ಚೆನ್ನಾಗಿ ಬರ್ತಾ ಇದೆ. 2 ಫ್ಲೋರ್ ಕಟ್ತಾ ಇದ್ದೀವಿ. ಮತ್ತೆ ನಿನ್ನೆ ಒಂದು ಸಮುದಾಯ ಭವನಕ್ಕೆ ಒಂದು ಅಡಿಗಲ್ಲಿಗೆ ಹಾಕಿದ್ದೀವಿ. ನಾವು ಪ್ರತಿ ಒಂದು ಪಂಚಾಯಿತಿ ಅಥವಾ ಒಂದು ಹೋಬಳಿಲಿ ಒಂದೊಂದು ಸಮುದಾಯ ಭವನ ಕೊಟ್ಬಿಟ್ರೆ ಬಡವರಿಗೆ ಸಣ್ಣ ಪುಟ್ಟ ನಾಮಕರಣ, ಈ ಸಣ್ಣ ಪುಟ್ಟ ಮದುವೆಗಳು, ಹೆಣ್ಮಕ್ಳು ಹೊಸಿಗೆಗಳು ಅವೆಲ್ಲ ಹಾಕೊಳ್ಳೋಕೆ ಈಸಿ ಆಗ್ತಿದೆ ಅಂತ ಕಾರ್ಯಕ್ರಮ. ಅದು ನಾನು ಬೇರೆ ಏನಕ್ಕಾದ್ರೂ ನಾನು ದುಡ್ಡು ಕೊಟ್ಟರೆ ಅದೆಲ್ಲ ವೇಸ್ಟ್ ಆಗ್ಬಿಡ್ತದೆ, ಉಪಯೋಗ ಬರಲ್ಲ. ಈ ತರದ್ದು ಮಾಡಿಕೊಟ್ರೆ ಇದು ನಂದೆಲ್ಲ, ಇದು ನಮ್ಮ ವೆಂಕಟಪ್ಪ ಅವ್ರ ಆಸೆ. ಅದು ಇಲ್ಲಿ ತರ ಮಾಡ್ಬೇಕಣ್ಣ ನಿಮ್ಮ ತಂದೆ ತಾಯಿ ಹೆಸರಲ್ಲಿ ಅಂತೇಳಿ ಅದನ್ನ ಮಾಡ್ತಾ ಇದ್ದೀನಿ. ಅವರೆಲ್ಲ ಉಪಯೋಗಿಸಬೇಕು. ಆ ಕಾರ್ಯಕ್ರಮಕ್ಕೆ ಏನು ಇವತ್ತಿಲ್ಲಿ ನಮ್ಮ ಇಂಚನದಲ್ಲೆಲ್ಲ ಹಿರಿಯರೆಲ್ಲ ಬಂದಿದ್ದೀರ, ಅಕ್ಕಪಕ್ಕ ಗ್ರಾಮಸ್ಥರು ಬಂದಿದ್ದೀರ, ನೀವೆಲ್ಲ ಬಂದು ಅದಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತೇಳಿ ನಾನು ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಹಿತನುಡಿಗಳನ್ನು ಹೇಳಬೇಕು ಅಂತ ಹೇಳಿ ನಮ್ಮ ವೆಂಕಟೇಶ್ ಮೂರ್ತಿ ಅವ್ರನ್ನ ನಮ್ಮ ನೆಂಟರು ಅವರು ಕೇಳ್ಕೊಳ್ತಾ ಇದ್ದಾರೆ. ಕೃಷ್ಣಮೂರ್ತಿ ಅವರು ಸಹ ಈ ನಾಟಕ ಕಂಪನಿಗೆ 20,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಆಯುಷ್, ಆರೋಗ್ಯ, ಭಾಗ್ಯವನ್ನು ಕೊಟ್ಟು ಎಲ್ಲರೂ ಭಗವಂತ ಕಾಪಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಿದ್ದೀನಿ. ಎಲ್ಲರೂ ಜೋರಾದ ಚಪ್ಪಳೆ ನೆಕ್ಸ್ಟ್ ನಾವು ಬರೋದು ನಮಗೊಂದು ಹಾಡು ಹೇಳ್ಕೊಡ್ತೀವಿ. ಕೃಷ್ಣಂದು ಇದೇ ಸಂದರ್ಭದಲ್ಲಿ ನಾಟಕದ ಮೇಷ್ಟ್ರು ಕುಂಬಯ್ಯ ಅವರಿಗೆ ಒಂದು ಹಾಡನ್ನು ಕಳುಹಿಸಿಕೊಡಲು ಅವರು ವಿನಂತಿ ಮಾಡಿದ್ದು ಪ್ರೇಕ್ಷಕರಿಂದ ಚಪ್ಪಾಳೆಗೈಯುವಂತಾಯಿತು. ಕಾರ್ಯಕ್ರಮದಲ್ಲಿ ಸ್ಥಳೀಯ ನಾಯಕರಾದ ವೆಂಕಟೇಶ್, ಭೂಚುನಹಳ್ಳಿ, ಯುವ ಮುಖಂಡರಾದ ಗಿರಿಜಾ, ಮೆಡಿಕಲ್ಸ್ ಮಾಲೀಕರಾದ ಹನುಮಂತರಾಜು ಸೇರಿದಂತೆ ಅನೇಕ ಗಣ್ಯರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾಟಕವನ್ನು ಆಸ್ವಾದಿಸಿದರು. ಒಟ್ಟಿನಲ್ಲಿ ಮೆಣಸಂದ್ರದಲ್ಲಿ ನಡೆದ ಈ ನಾಟಕ ಕಾರ್ಯಕ್ರಮ ಗ್ರಾಮೀಣ ಸಂಸ್ಕೃತಿ ಮತ್ತು ಪೌರಾಣಿಕ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇದು AR ನ್ಯೂಸ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.